ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ನಮ್ಮ ಗಿಲ್ಲಿ ಆ್ಯಂಡ್ ಸೊ ಅಶ್ವಿನಿ ಅವರ ಒಂದೇನು ಆ ಉಸ್ತುವಾರಿ ಅಂತ ಬಂದಾಗ ಸೊ ಯಾರು ಜಡ್ಜ್ಮೆಂಟ್ ಕರೆಕ್ಟ್ ಆಗಿತ್ತು ಆ್ಯಂಡ್ ಸೊ ಯಾರು ಸರಿಯಾಗಿ ಉಸ್ತುವಾರಿ ಮಾಡಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ, ಏನೇನಾಗಿದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಸುಮಾರು ವಿಷಯಗಳು ಇದೆ ಅದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳ್ತೀನಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು. ಸೊ ಮೊನ್ನೆ ಒಂದು ಎಪಿಸೋಡಲ್ಲಿ ಎಂಡಿಂಗಲ್ಲಿ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು. ಸೊ ಅದೇ ರೀತಿಯಲ್ಲಿ ನಿನ್ನೆ ಕೂಡ ಸೊ ಅದೇ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ನಡೆಯುವಂಥದ್ದು. ಮೊದಲನೇದಾಗಿ ನಿನ್ನೆ ಎಪಿಸೋಡಲ್ಲಿ ಫ್ಲಾಗ್ ತಗೊಂಡಿರುವಂಥದ್ದು ಧನುಷ್ ಅವರು. ಸೊ ಧನುಷ್ ಅವರು ತಗೊಂಡಿದ್ದಾದ್ಮೇಲೆ ಅವರು ನಾಮಿನೇಟ್ ಮಾಡಿರುವಂಥದ್ದು ಒಂದು ಧ್ರುವಂತಿಗೆ, ಇನ್ನೊಂದು ಕಾವ್ಯ ಅವರಿಗೆ. ಆ್ಯಂಡ್ ಇಲ್ಲಿ ಧ್ರುವಂತಿಗೆ ಕೊಟ್ಟಂಥ ರೀಸನ್ ಏನಂದರೆ ಟಾಸ್ಕಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆಮೇಲೆ ಆ ಒಂದು ಮನೆಯಿಂದ ಸೀಕ್ರೆಟ್ ರೂಮಿಂದ ಆಚೆ ಬಂದಾದ್ಮೇಲೆ ಸೊ ಜಗಳಕ್ಕೆ ಅಂತ ಬಂದರೆ ಗಿಲ್ಲಿ ಆ್ಯಂಡ್ ನಮ್ಮ ರಕ್ಷಿತಾ ಅವರನ್ನ ಸೊ ಅಂದರೆ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ, ಹಾಗೆ ಹೀಗಂತ ಕೆಲವೊಂದು ರೀಸನ್ನ ಕೊಟ್ಟು ಅವ್ರನ್ನ ಟಾರ್ಗೆಟ್ ಮೀನ್ಸ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಕಾವ್ಯಗೆ ಅಂತ ಬಂದಾಗ ಏನೋ ಸ್ನಾನದ ವಿಚಾರಕ್ಕೆ ಅಂತ ಬಂದಾಗ ಯಾವುದೋ ಒಂದು ವಾಶ್ರೂಮಲ್ಲಿ ಏನೋ ಬಾತ್ರೂಮಲ್ಲಿ ಆಗಿರುವಂಥ ಒಂದು ಘಟನೆ ಇಟ್ಕೊಂಡು ಸೊ ಅಲ್ಲಿ ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ಧ್ರುವಂತ ಅವ್ನು ಒಪ್ಕೊಂತಾನೆ, ಹೌದು ನನ್ನ ಆಚೆ ಸೀಕ್ರೆಟ್ ರೂಮಿಂದ ಬಂದಾದ್ಮೇಲೆ ನನಗೆ ಕೆಲವೊಂದು ಸಿಕ್ಕಿದೆ, ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಧ್ರುವಂತ ಒಪ್ಕೊಂಡ ಅವನು. ಓಕೆ, ಟಾಸ್ಕ್ ಅಂತ ಬಂದಾಗ ಅಥವಾ ಮನೆಯಲ್ಲಿ ಕಲ್ಚರಲ್ ಏನಾದರೂ ಇವೆಂಟ್ ಅಂತ ಬಂದಾಗ ಸೊ ಎಲ್ಲ ಒಂದು ಇದರಲ್ಲೂ ಕೂಡ ಸೊ ನಿಮಗಿಂತ ನಾನು ಬೆಟರ್ ಆಗೇ ಇದ್ದೀನಿ, ಬಟ್ ಅದೇನು ಜಗಳ ಆಡೋವಂಥದ್ದು ಅಥವಾ ಟಾರ್ಗೆಟ್ ಮಾಡುವಂಥದ್ದು ಗಿಲ್ಲಿಗೆ, ಹೌದು ಅದು ನಾನು ಮಾಡ್ತಾ ಇದ್ದೀನಿ ಅಂತ ಅವ್ನು ಒಪ್ಕೊಂಡ. ಬಟ್ ಇಲ್ಲಿ ಕಾವ್ಯ ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ಅದು ಒಂದು ರೀತಿಯಲ್ಲಿ ವ್ಯಾಲಿಡ್ ರೀಸನ್ ಅಲ್ಲ ಅಂತ ನನಗಂತೂ ಅನಿಸುತ್ತೆ. ಅದಾದಮೇಲೆ ಅಲ್ಲಿ ಗಿಲ್ಲಿ ಏನು ಮಾಡ್ತಾನೆ, ಸೊ ಅಗೇನ್ ಅಲ್ಲಿ ಕಾವ್ಯಗೆ ಕೊಟ್ಟಿರುವಂಥ ರೀಸನ್ ಸೂಕ್ತವಾಗಿರಲಿಲ್ಲ, ಧ್ರುವಂತಗೆ ಕೊಟ್ಟಿರುವಂಥ ರೀಸನ್ ಸೂಕ್ತವಾಗಿತ್ತು ಅಂತ ಹೇಳಿ ಸೊ ಧ್ರುವಂತ ಅವ್ರನ್ನ ಅಲ್ಲಿ ನಾಮಿನೇಟ್ ಮಾಡುವಂಥದ್ದು. ಓಕೆ, ಆ್ಯಂಡ್ ಇದಾದಮೇಲೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಆಗುತ್ತಲ್ಲ ಧನುಷ್ ಮಾಡಿರುವಂಥದ್ದು, ಅದಾದಮೇಲೆ ಧನುಷ ಹೇಳ್ತಾನೆ ಸೊ ಅಲ್ಲಿ ಕಾವ್ಯ ಆ್ಯಂಡ್ ಮೀನ್ಸ್ ಸ್ಪಂದನ ಎದುರುಗಡೆಗೆ ನನಗೆ ಗೊತ್ತಿತ್ತು ಇದು ವ್ಯಾಲಿಡ್ ರೀಸನ್ ಅಲ್ಲ ಅಂತ, ಸೊ ಅದಕ್ಕೋಸ್ಕರ ನಾನು ಕೊಟ್ಟಿರುವಂಥದ್ದು. ಬಿಕಾಸ್ ಇದು ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ, ಅಂದರೆ ಬೇಕು ಅಂತಲೇ ಸಿಲ್ಲಿ ರೀಸನ್ ನಮ್ಮ ಯಾರೋ ಧನುಷ್ ಅವ್ರು ಕೊಟ್ಟಿರೋದು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಇದು ಈ ಥರದ್ದು ಗೇಮ್ಗಳು ಧನುಷ್ ಕೂಡ ಆಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಲಾಸ್ಟ್ ರೌಂಡಲ್ಲಿ ರಕ್ಷಿತಾನೆ ಅಗೇನ್ ತಿರ್ಗಾ ಫ್ಲ್ಯಾಗ್ ತೊಗೊಳ್ಳೋವಂಥದ್ದು. ಆ್ಯಂಡ್ ಸಖತ್ತಪ್ಪ, ಯಾಕಂದರೆ 3 ಸಾರಿ ಅಂತ ಅನಿಸುತ್ತೆ. 3 ಸಾರಿ ಕೂಡ ಅವರೇ ಒಂದು ರೀತಿಯಲ್ಲಿ ಫ್ಲ್ಯಾಗ್ ತೊಗೊತಾರೆ, 2 ಸಾರಿ ಧನುಷ್ ತೊಗೊತಾರೆ. ಇವರಿಬ್ಬರಿಗೇ ಈ ಒಂದು ವಾರದಲ್ಲಿ ನಾಮಿನೇಷನ್ ಮಾಡುವಂಥದ್ದು ಅಧಿಕಾರ ಸಿಕ್ಕಿರುವಂಥದ್ದು ಇನ್ನು ಯಾರಿಗೂ ಕೂಡ ಸಿಕ್ಕಿಲ್ಲ. ಗ್ರೇಟ್. ಆ್ಯಂಡ್ ಇದಾದ್ಮೇಲೆ ರಕ್ಷಿತಾ ಅವರಲ್ಲಿ ತೊಗೊಂಡಿರೋಂಥ ಹೆಸರು ಒಂದು ಕಾವ್ಯ, ಅಗೇನ್ ಇನ್ನೊಂದು ಧನುಷ್ ಅವ್ರನ್ನ ತಗೊಳ್ತಾರೆ. ಓಕೆ, ಸೊ ಇಲ್ಲಿ ಕಾವ್ಯ ಅವ್ರಿಗೆ ಕೊಟ್ಟಂಥ ರೀಸನ್ ಏನಂತಂದ್ರೆ ಅದೇ ಎಲ್ಲ ಕ್ವಾಲಿಟೀಸ್ ಇರಬೇಕು, ಆಮೇಲೆ ಸೊ ನಿಮಗಿಂತ ನಾನು ಬೆಟರ್ ಆಗಿದ್ದೀನಿ ಕೆಲವು ವಿಚಾರದಲ್ಲಿ, ಅಥವಾ ಅದೇನು ಧನುಷ್ ಹೇಳಿದ್ನಲ್ಲ ಹಿಂದಿನ ಒಂದು ನಾಮಿನೇಷನಲ್ಲಿ ಸೊ ಕಾವ್ಯಗೆ ಸೊ ಸ್ನಾನದ ವಿಚಾರ ಅಂತ ಬಂದಾಗ ಸೊ ಆ ಒಂದು ಕೆಲವೊಂದು ರೀಸನ್ ಕೊಟ್ಟು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಧನುಷ್ಗೆ ಕೊಟ್ಟಿರುವಂಥ ರೀಸನ್ ಏನಂದರೆ ಗೇಮ್ ಬಿಟ್ಟು ಬೇರೆ ಬಿಗ್ ಬಾಸ್ ಮನೆ ಒಳಗಡೆ ಏನೂ ಇಲ್ಲ, ಜೊತೆಗೆ ಸ್ಪಂದನ ಆ್ಯಂಡ್ ಮಾಳು ಅಂತ ಬಂದಾಗ ಮಾಳು ಅವರು ಆಚೆ ಹೋಗಬೇಕು ಅಂತ ಹೇಳಿದ್ರಂತೆ ಅವರು. ಸೊ ಅದಕ್ಕೆ ಇಲ್ಲಿ ಮಾಳು ಆ್ಯಂಡ್ ಸ್ಪಂದನ ಅಂತ ಬಂದಾಗ ವ್ಯಕ್ತಿತ್ವದಲ್ಲಿ ಮಾಳು ಇರಬೇಕಾಗಿತ್ತು, ಸ್ಪಂದನ ಹೋಗಬೇಕು ಅಂತ ರಕ್ಷಿತಾದದ್ದು. ಸೊ ಆ ಒಂದು ವಿಚಾರಕ್ಕೆ ಅಲ್ಲಿ ಸ್ವಲ್ಪ ಮಾತುಕತೆ ನಡೆಯುತ್ತೆ. ಸೊ ಅಲ್ಲಿ ಏನು ಮಾಡ್ತಾನೆ, ಅಲ್ಲಿ ಕಾವ್ಯ ಹೆಂಗಿದ್ರು ಅದು ವ್ಯಾಲಿಡ್ ರೀಸನ್ ಇರಲಿಲ್ಲ ರಕ್ಷಿತಾ ಕಡೆಯಿಂದ. ಅದೇ ಒಂದು 3 ಸಾರಿ ನಾಮಿನೇಟ್ ಮಾಡಿದಾಗ ಕೂಡ ಅದೇ ಒಂದು ರೀಸನ್ಗಳನ್ನ ಕೊಡ್ತಿದ್ದಾಳೆ, ಅದು ಗಿಲ್ಲಿ ತೊಗೊತಾ ಇಲ್ಲ. ಬಟ್ ಇಲ್ಲಿ ಧನುಷ್ಗೆ ನಾಮಿನೇಟ್ ಮಾಡ್ತಾನೆ ಗಿಲ್ಲಿ. ಇಲ್ಲಿ ಏನಾಯ್ತು ನೋಡಿ, ಧನುಷ್ ಏನಾಯಿತು ಕಾವ್ಯನೇ ಸೇವ್ ಮಾಡ್ದ. ಸೊ ಇಲ್ಲಿ ಧನುಷ್ ಅವನಿಗೆ ಸೇವ್ ಮಾಡ್ಕೊಳ್ಳೋಕೆ ಆಗಲಿಲ್ಲ, ಅಷ್ಟೇ ಆಗುವಂಥದ್ದು. ಸೊ ತಮ್ಮ ಬುಡನ ತಾವು ಫಸ್ಟ್ ನೋಡ್ಕೊಬೇಕು ಅನ್ನೋದು ಇದಕ್ಕೆ ಹೇಳುವಂಥದ್ದು, ಬೇರೆಯವ್ರನ್ನ ಸೇವ್ ಮಾಡೋದಕ್ಕಿಂತ ಮುಂಚೆ. ಓಕೆ, ಸೊ ನಾಮಿನೇಷನ್ ಪ್ರಕ್ರಿಯೆ ಇಲ್ಲಿಗೆ ಮುಗ್ದು ಹೋಗುತ್ತೆ. ಇದಾದಮೇಲೆ ಅಲ್ಲಿ ಕಿತ್ತಾಟ ನಡೆಯುತ್ತೆ, ಯಾರ್ದು ನಮ್ಮ ಸ್ಪಂದನ ಆ್ಯಂಡ್ ಸೊ ಯಾರೋ ರಕ್ಷಿತಾ ಅವ್ರ ಮಧ್ಯೆ. ಅದಕ್ಕೆ ಬಿಕಾಸ್ ಅಲ್ಲಿ ಸ್ಪಂದನದ ವಿಷಯನೇ ಇರಲಿಲ್ಲ, ಬಿಕಾಸ್ ಅಂದರೆ ಧನುಷ್ನ ನಾಮಿನೇಟ್ ಮಾಡಬೇಕಾಗಿತ್ತು, ಅವ್ನು ಮಾಡಬೇಕಾಗಿತ್ತು, ಅವ್ರು ರೀಸನ್ ಕೊಟ್ಬಿಟ್ಟು. ಮಾಳು ಆ್ಯಂಡ್ ಸ್ಪಂದನ ಅಂತ ಬಂದಾಗ ಸ್ಪಂದನ ವೀಕ್ ಇದ್ದಾಳೆ, ಮಾಳು ಸ್ಟ್ರಾಂಗ್ ಇದ್ದಾನೆ, ವ್ಯಕ್ತಿತ್ವ ಹಾಗೆ ಹೀಗೆ ಅಂತ ರಕ್ಷಿತಾ ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಸೊ ಅನ್ನೆಸೆಸರಿಯಾಗಿ ಆ ಒಂದು ಹೆಸರನ್ನ ಹೇಳೋದು ಸುಮ್ಮನೆ ಕಿತ್ತಾಟ ಮಾಡಿದ್ಲು ಅಂತ ನನಗನ್ಸುತ್ತೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಸೊ ಈ ವಾರ ನಾಮಿನೇಟ್ ಆಗಿರುವಂಥದ್ದು ಡೈರೆಕ್ಟಾಗಿ ಸ್ಪಂದನ, ಅಶ್ವಿನಿ, ರಾಶಿಕಾ, ಧ್ರುವಂತ್ ಆ್ಯಂಡ್ ಧನುಷ್. ಸೊ ಈ ಒಂದು 5 ಜನ ಸೊ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಈ ಒಂದು ವಾರ ಆಚೆ ಹೋಗಲಿಕ್ಕೆ. ಓಕೆ, ಆ್ಯಂಡ್ ಯಾರ್ಯಾರು ವೋಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಫೇವ್ರೇಟ್ಗೆ ವೋಟ್ ಮಾಡಿ, ವೋಟಿಂಗ್ ಲೈನ್ಸ್ಗಳು ಕೂಡ ಓಪನ್ ಆಗಿದೆ. ಓಕೆ, ಆ್ಯಂಡ್ ಇದಾದಮೇಲೆ ಅಲ್ಲಿ ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ, ಅಶ್ವಿನಿ ಆ್ಯಂಡ್ ರಘು ಅವರು ಕೂಡ ಡಿಸ್ಕಷನ್ ಮಾಡ್ತಿದ್ದಾರೆ. ಅದೇ ಒಂದು ಗಿಲ್ಲಿ ಅವರು ಸೊ ಇಲ್ಲಿ ಕಾವ್ಯ ಅವರಿಗೆ ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಸೊ ಅಲ್ಲಿ ಮಾತಾಡ್ತಿರ್ತಾರೆ. ಬಿಕಾಸ್ ಅಲ್ಲಿ ನಾಮಿನೇಷನಲ್ಲಿ 3 ಸಾರಿ ಬಂದರೂ ಕೂಡ ಸೊ 1 ಸಾರಿ ಕೂಡ ಅವ್ರಿಗೆ ತಗೊಳ್ಳಿಲ್ಲ ಅನ್ನುವಂಥದ್ದು, ರಕ್ಷಿತಾ ಕರೆಕ್ಟಾಗಿ ರೀಸನ್ ಕೊಟ್ಟಿದ್ದಾಳೆ ಅನ್ನುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಅಲ್ಲಿ ಧ್ರುವಂತ್, ಅಶ್ವಿನಿ, ರಘು ಅವರೆಲ್ಲ ಮಾತಾಡ್ತಾ ಇದ್ರು. ರಘು ಕೂಡ ಹೇಳ್ತಾ ಇದ್ದೆ, ನಾನೇನಾದರೂ ಗಿಲ್ಲಿ ಸ್ಥಾನದಲ್ಲಿ ಇದ್ದಿದ್ರೆ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅನ್ನೋ ರೀತಿಯಲ್ಲಿ. ಸೊ ನನಗೆ ಕೇಳಕ್ಕೆ ಹೋದರೆ ಓಕೆ, ಅವ್ನು ನಾಮಿನೇಟ್ ಮಾಡಲಿಕ್ಕೆ ನನ್ನ ಪ್ರಕಾರ ಅಂತ ವ್ಯಾಲಿಡ್ ರೀಸನ್ ಕೊಡಲಿಲ್ಲ ಅಂತಲೇ ಹೇಳ್ತೀನಿ. ಓಕೆ, ಗಿಲ್ಲಿ ಫೇವರಿಸಮ್ ಮಾಡ್ದಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಬಟ್ ವ್ಯಾಲಿಡ್ ರೀಸನ್ ಕೊಡಲಿಲ್ಲ. ಆಮೇಲೆ ಅಲ್ಲಿ ರಕ್ಷಿತಾ ಅಂತ ಬಂದಾಗ
ಸೊ ಅವಳು ಒಂದಕ್ಕೆ ಸ್ಟಿಕನ್ ಆಗಿಬಿಟ್ಟಿದ್ದಾಳೆ. ಸೊ ವ್ಯಕ್ತಿತ್ವ ಸರಿ ಇಲ್ಲ, ಕೆಲಸ ಮಾಡಲ್ಲ. ಸೊ ಈ ಒಂದು ವಿಚಾರದಲ್ಲಿನೇ ಇದ್ದಾಳೆ. ಬಟ್ ಇದಕ್ಕೆ ಬಿಟ್ಟು ಬೇರೆ ರೀತಿಯಲ್ಲಿ ಏನಾದರೂ ಒಂದು ತೋರಿಸ್ಬೋದಾಗಿತ್ತು, ಅಥವಾ ನೀನು ಟಾಸ್ಕಲ್ಲಿ ವೀಕ್ ಇದೆಯಾ, ನೀನು ಬೇರೆ ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ಬಂದಾಗ ಏನೂ ಇಲ್ಲ, ಸೊ ಒಂದು ವ್ಯಾಲಿಡ್ ರೀಸನ್ ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಈ ಥರ ಕೊಟ್ಟ ಮೇಲೂ ಕೂಡ ಅವ್ನು ಗಿಲ್ಲಿ ಏನಾದರೂ ತೊಗೊಂಡಿಲ್ಲ ಅಂತಂದಾಗ ಅದು ಬೇರೆ ವಿಚಾರ. ಬಟ್ ಇನ್ನೊಂದು ಚೂರು ಬೆಟರ್ ಆಗಿ ಕೊಡ್ಬೋದಾಗಿತ್ತು. ಧನುಷ್ಗೊಂದು ಅವಕಾಶ ಇತ್ತು ಅಲ್ಲಿ ಕಾವ್ಯ ಬಗ್ಗೆ ಕೊಡಬೇಕು ಅಂತಂದಾಗ, ಸೊ ಅವನು ಕೊಡಲಿಲ್ಲ. ಅವ್ನು ಬೇಕು ಅಂತಾನೆ ಸಿಲ್ಲಿ ರೀಸನ್ ಕೊಟ್ಟಿದ್ದಾನಂತೆ. ಸೊ ಧ್ರುವಂತ ಆ್ಯಂಡ್ ಕಾವ್ಯ ಅಂತ ಬಂದಾಗ, ಆ್ಯಂಡ್ ಇದಾದ್ಮೇಲೆ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಅಂದರೆ ಸೊ ಇನ್ ಕೇಸ್ ನಿನ್ನ ಬಗ್ಗೆ ಏನಾದರೂ ಅಲ್ಲಿ ವ್ಯಾಲಿಡ್ ರೀಸನ್ ಏನಾದ್ರು ಕೊಟ್ಟಿದ್ದಿದ್ರೆ, ಅದರಲ್ಲೂ ಮುಖ್ಯವಾಗಿ ಸೊ ಲಾಸ್ಟ್ ವೀಕಲ್ಲಿ ಏನು ಫ್ಯಾಮಿಲಿ ಬಂದಾಗ ಸೊ ನೀನೇನಾದರೂ ರೂಲ್ ಬ್ರೇಕ್ ಮಾಡಿದೆಯಲ್ಲ, ಸೊ ಆ ವಿಚಾರ ಏನಾದರೂ ತೊಗೊಂಡಿದ್ದಿದ್ರೆ ಖಂಡಿತವಾಗ್ಲೂ ನಿನ್ನ ಹಿಡಿದಾಕಬೇಕಾಗಿತ್ತು. ಬಟ್ ಅವ್ರು ಯಾರು ಕೂಡ ಅದನ್ನು ತೊಗೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ದ. ಆ್ಯಂಡ್ ಕಾವ್ಯ ಕೂಡ ಹೇಳ್ತಾ ಇದ್ರು ಅದ್ರ ಬಗ್ಗೆ ಯಾರಾದರೂ ಮೀನ್ಸ್ ಅದನ್ನು ತೊಗೊತಾರೆ ಅಂತ ಅನ್ಕೊಂಡಿದ್ರಂತೆ. ಬಟ್ ಯಾರು ಕೂಡ ಅದನ್ನ ತಗೊಳ್ಳಿಲ್ಲ. ಯಾರೋ ಅಲ್ಲಕ್ಕೆ ಇರೋದದ್ದು ಯಾರಲ್ಲಿ, ಒಂದು ಧನುಷು, ಇನ್ನೊಂದು ರಕ್ಷಿತಾ. ಅವರಿಬ್ಬರಲ್ಲಿ ಯಾರಾದರೂ ತಗೋಬೋದಾಗಿತ್ತು. ರಕ್ಷಿತಾಗಂತೂ ಅಷ್ಟು ಮೈಂಡ್ ಇಲ್ಲ ಅವಳಿಗೆ ರೀಸನ್ ಕೊಡಬೇಕು ಅಂತಂದಾಗ. ಮೇ ಬಿ ಬೇರೆಯವರು ಅಶ್ವಿನಿ, ರಾಶಿಕಾ, ಸೊ ಇವ್ರು ಯಾರಾದರೂ ಇದ್ದಿದ್ದಿದ್ರೆ ಮೇ ಬಿ ಆ ಒಂದು ರೀಸನ್ನ ತೊಗೊತಿದ್ರು ಅಂತ ಅನಿಸುತ್ತೆ. ಬಟ್ ಅಗೇನ್ ರಕ್ಷಿತಾ ಅದೇ ಒಂದು ಸ್ಟ್ಯಾಂಡರ್ಡ್ ಒಂದು ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಅದನ್ನು ಮಾತ್ರ ಹೇಳ್ತಾಳೆ ಅಷ್ಟೇ. ಸೊ ಅದು ವ್ಯಾಲಿಡ್ ಇಲ್ಲ ಅಂತ ಗಿಲ್ಲಿ ಅಪೋಸಿಟ್ ಇರೋವಂಥವ್ರಿಗೆ ನಾಮಿನೇಟ್ ಮಾಡ್ತಾ ಇದ್ದ. ಓಕೆ, ಸೊ ಇದು ನಾಮಿನೇಷನ್ ಪ್ರಕ್ರಿಯೆ ಆಯಿತು. ಆ್ಯಂಡ್ ಇದಾದಮೇಲೆ ಅಲ್ಲಿ ಸೊ ಲಾಸ್ಟ್ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಬಿಗ್ ಬಾಸ್ ಮನೆ ಇನ್ನೇನು ಕೆಲವೇ ವಾರಗಳಲ್ಲಿ ಫಿನಾಲೆ ಕೂಡ ಬರೋದ್ರಿಂದ ಸೊ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆಯಲ್ಲ, ಸೊ ಇದು ಲಾಸ್ಟ್ ಕ್ಯಾಪ್ಟನ್ಗೆ ಆಯ್ಕೆ ಮಾಡುವಂಥ ಟಾಸ್ಕ್ಗಳಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಸೊ ಅಲ್ಲಿ ಒಂದು ಟ್ವಿಸ್ಟ್ಗಳನ್ನ ಸಖತ್ತಾಗಿರೋದು ತೊಗೊಂಡ್ಬರ್ತಾರೆ. ಸೊ ಒಂದು ಕ್ಯಾಪ್ಟನ್ ಆಗೋರು ಲಾಸ್ಟ್ ಕ್ಯಾಪ್ಟನ್ನು, ಜೊತೆಗೆ ಈ ಸರಿ ಏನಾದರೂ ಕ್ಯಾಪ್ಟನ್ ಆದರೆ ಡೈರೆಕ್ಟಾಗಿ ಅವರು ಸೊ ಫಿನಾಲೆ ವೀಕಿಗೆ ಎಂಟ್ರಿ ಕೊಡ್ತಾರೆ. ಅಂದರೆ ಟಾಪ್ 6 ಆರ್ ಟಾಪ್ 5 ಇದ್ದೇ ಇರ್ತಾರೆ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ರಾಜ ರಾಣಿ ಅಂತ ಬೇರೆ ಒಂದು ಆಪ್ಷನ್ ಬೇರೆ ತೊಗೊಂಡ್ಬರ್ತಾರೆ. ಇಲ್ಲಿ ಇವಾಗ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ಅವರು ರಾಜ ಅಂತ ಮಾಡ್ತಾರೆ. ಆ್ಯಂಡ್ ರಾಣಿನ ಒಬ್ಬರನ್ನ ಆಯ್ಕೆ ಮಾಡಬೇಕಾಗತ್ತೆ. ಅಲ್ಲಿ ಒಂದು ಟ್ವಿಸ್ಟ್ನ ಸಖತ್ತಾಗಿ ಕೊಡ್ತಾರೆ ಬಿಗ್ ಬಾಸ್ ಅವರು. ಏನು ಅಂತಂದರೆ ಸೊ ಈ ಮನೆಯಲ್ಲಿ ಸೊ ಯಾರು ಅಂದರೆ ಕಂಟೆಸ್ಟೆಂಟ್ಗಳಿಗೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ, ವೀಕೆಸ್ಟ್ ಕಂಟೆಸ್ಟೆಂಟ್ ಇದ್ದಾರೆ, ಸೊ ಅವ್ರನ್ನ ರಾಣಿಯಾಗಿ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಆ ರಾಣಿ ಆಗಿ ಯಾರನ್ನ ಆಯ್ಕೆ ಮಾಡ್ತೀರಾ, ಸೊ ಅವರು ಇವಾಗೇನು ಗಿಲ್ಲಿ ಡೈರೆಕ್ಟಾಗಿ ನೆಕ್ಸ್ಟ್ ವೀಕ್ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾನೆ. ಸೊ ಅದೇ ರೀತಿಯಲ್ಲಿ ಸೊ ಇವಾಗ ಅವ್ರು ಮಾಡುವಂಥ ರಾಣಿ ಯಾರಿರ್ತಾರೆ, ಸೊ ಅವರು ಕೂಡ ಡೈರೆಕ್ಟಾಗಿ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ ಈ ಒಂದು ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಸಖತ್ತಾಗಿರುವಂಥ ಒಂದು ಟ್ವಿಸ್ಟ್ನ ಕೊಟ್ಟರು. ಇನ್ ಕೇಸ್ ಏನಾದರೂ ಜಸ್ಟ್ ಒಬ್ಬರನ್ನ ರಾಣಿನ ಆಯ್ಕೆ ಮಾಡಿ ಅಂತಂದರೆ ಖಂಡಿತವಾಗ್ಲೂ ಗಿಲ್ಲಿ ಕಾವ್ಯ ಅವ್ರನ್ನೇ ತಗೊಂತಿದ್ದ. ಬಟ್ ಇಲ್ಲಿ ಮನೆಯವ್ರ ಜೊತೆಗೆ ಫೈಟ್ ಮಾಡೋಕ್ಕೆ ಆಗದೆ ಇರೋವಂಥ ವೀಕ್ ಕಂಟೆಸ್ಟೆಂಟ್ನ ಒಬ್ಬನ ರಾಣಿಯಾಗಿ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಗಿಲ್ಲಿಗೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಸೊ ಒಂದು ಇವಾಗ ಕಾವ್ಯಗೆ ಆಯ್ಕೆ ಮಾಡಿದ್ರೆ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಇದಕ್ಕೇನೋ ಹೋಗ್ತಾರೆ. ಬಟ್ ಇಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂದಾಗ ಆಗುತ್ತೆ, ಅಥವಾ ಫೈಟ್ ಕೊಡೋಕೆ ಆಗದೆ ಇರೋ ರೀತಿಯಲ್ಲಿ ಅನ್ನೋ ಹಾಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ನು ಏನು ಮಾಡ್ತಾನೆ, ಯಾವುದೇ ಚಾಯ್ಸ್ ಇದ್ದೇನೆ ಸೊ ಇಲ್ಲಿ ಡೈರೆಕ್ಟ್ ಏನು ಮಾಡ್ತಾರೆ, ಅಶ್ವಿನಿ ಅವ್ರನ್ನ ಮೀನ್ಸ್ ಚೂಸ್ ಮಾಡ್ತಾನೆ. ಅದಕ್ಕಿಂತ ಹಿಂದಿನ ರಾತ್ರಿ ಕೂಡ ಅಷ್ಟೇ ಸೊ ವೀಕ್ ಕಂಟೆಸ್ಟೆಂಟು ಹಾಗೆ ಹೀಗೆ ಅಂತ ಕೆಲವೊಂದು ರೀಸನ್ ಹೇಳಿದ್ದ ಅವ್ನು ಬಾತ್ರೂಮಲ್ಲಿ. ಸೊ ಅದಕ್ಕೆ ಇನ್ನೇನು ಅವ್ರ ಹೆಸರೇ ತೊಗೊಬೇಕು ಅಂತಂದಾಗ ಏನಾಯಿತು, ಆಪ್ಷನ್ ಇರಲಿಲ್ಲ. ಸೊ ಅಗೇನ್ ಅವ್ರನ್ನ ಒಂದು ಆ ರಾಣಿಯಾಗಿ ಆಯ್ಕೆ ಮಾಡ್ಕೊತಾನೆ. ಅದೇ ರೀತಿಯಲ್ಲಿ ಅಶ್ವಿನಿ ಅವರು ಕೂಡ ಅಷ್ಟೇ ಸೊ ಅವ್ರು ರಾಣಿಯಾಗಿ ಆಯ್ಕೆ ಆಗ್ತಾರೆ. ಜೊತೆಗೆ ಸೊ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಈ ವಾರದ ಟಾಸ್ಕ್ಗಳ ಬಗ್ಗೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಅದೇನು ಅಂತಂದರೆ ಸೊ ಅದೇ ಇವಾಗ ಏನಿಬ್ಬರು ಆಲ್ರೆಡಿ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಸೊ ಇನ್ನೂ ಇಬ್ಬರು, ಒಂದು ಮಹಿಳಾ ಕಂಟೆಸ್ಟೆಂಟ್, ಇನ್ನೊಂದು ಪುರುಷ ಕಂಟೆಸ್ಟೆಂಟ್ ಏನಿದಾರಲ್ಲ, ಸೊ ಆಯ್ಕೆ ಮಾಡ್ಲಿಕ್ಕೋಸ್ಕರ ಈ ಒಂದು ವಾರದ ಟಾಸ್ಕ್ಗಳನ್ನ ಡಿಸೈನ್ ಮಾಡಿದೀವಿ ಅಂತ ಹೇಳ್ತಾರೆ. 2 ರೌಂಡಲ್ಲಿ ಇವಾಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ನೋಡಿದ್ರೆ ನೀವು ಫಸ್ಟ್ ರೌಂಡಲ್ಲಂತೂ ಸೊ ಅಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಏನಂತಂದರೆ ಅಲ್ಲಿ ಎಲ್ಲರೂ ಕೂಡ ಬೇರೆಯವ್ರನ್ನ ಚೆಲ್ಲೋಕೆ ಆಡೋ ರೀತಿಯಲ್ಲಿ ಇತ್ತು, ಕಾಪಾಡ್ಕೊಳ್ಳೋಕೆ ಯಾರು ಕೂಡ ಅಲ್ಲಿ ಅಷ್ಟು ಟ್ರೈ ಮಾಡಲಿಲ್ಲ. ಆಮೇಲೆ ಅಲ್ಲಿ ರಕ್ಷಿತಾ ಅಂತೂ ಕೂಡ ಆಲ್ರೆಡಿ ಅವ್ರು ಗಿವ್ ಅಪ್ ಮಾಡಿಬಿಟ್ಟಿಲ್ಲ. ಹೆಂಗಿದ್ರು ಕೂಡ ನಾನು ಚೆಲ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ತುಂಬಿಸ್ಲಿಕ್ಕೆ ಹೋಗಲಿಲ್ಲ. ಅಲ್ಲಿ ನೀರು ಕಲೆಕ್ಟ್ ಮಾಡ್ಕೊಬೇಕು ತಲೆನಲ್ಲಿ, ಆ ಸ್ಪಾಂಜಲ್ಲಿ ಅವ್ಳು ಕಲೆಕ್ಟೇ ಮಾಡ್ಕೊತಲ್ಲ, ಸುಮ್ಮನೆ ತಿರುಗಾಡ್ತಾವಳೆ, ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೊತಾವಳೆ, ಬೇರೆಯವ್ರ ನೀರನ್ನ ಚೆಲ್ಲಬೇಕು ಅಂತಲೇ ನಿಂತ್ಕೊತಾವಳೆ. ಅವ್ಳು ಗೆಲ್ಲಬೇಕು ಅಂತ ಆಡ್ತಾಯಿಲ್ಲ, ಬೇರೆಯವ್ರನ್ನ ಸೋಲಿಸ್ಬೇಕು ಅಂತಲೇ ಆಡ್ತಾ ಇರುವಂಥದ್ದು. ಸೊ ಆ ಒಂದು ರೌಂಡಲ್ಲಿ ಅಲ್ಲಿ ಅಗೇನ್ ರಕ್ಷಿತಾನೇ ಅಲ್ಲಿ ನೀರು ಸ್ವಲ್ಪನೂ ಇರಲಿಲ್ಲ. ಉಳಿದಂಥವರ ಒಂದು ಆ ಡಬ್ಬದಲ್ಲಿ ಸ್ವಲ್ಪ ನೀರಿತ್ತು. ಬಟ್ ರಕ್ಷಿತಾ ಒಂದು ಡಬ್ಬದಲ್ಲಿ ಯಾವುದೇ ನೀರು ಇಲ್ಲದೇ ಇರೋ ಕಾರಣಕ್ಕೆ ಸೊ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೊ ಅಲ್ಲಿ ಇಬ್ಬರು ಉಸ್ತುವಾರಿಗಳ ಒಮ್ಮತದ ಮೇರೆಗೆ ಸೊ ರಕ್ಷಿತಾನ ಆಚೆ ಇಡ್ತಾರೆ. ಗೆಲ್ಲೋದಕ್ಕೋಸ್ಕರ ಆಡಲಿಲ್ಲ ಅವಳು. ಆಮೇಲೆ ಅವಳು ಎಲ್ಲೂ ಕೂಡ ಒಂದು ಸ್ವಲ್ಪ ನೀರಿಲ್ಲದೆ ಇರೋ ಕಾರಣಕ್ಕೆ ಸೊ ಅವ್ರನ್ನ ಆಚೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ 3 ಜನ ರಾಶಿಕಾ ಆ್ಯಂಡ್ ಸ್ಪಂದನ, ಕಾವ್ಯ ಸೊ ನೆಕ್ಸ್ಟ್ ಹಂತಕ್ಕೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದಾದ್ಮೇಲೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ನೋಡಿದ್ರೆ ಆಲ್ರೆಡಿ ಒಂದು ಟ್ವಿಸ್ಟ್ನ ತೊಗೊಂಡ್ಬರ್ತಾರೆ ಬಿಗ್ ಬಾಸ್ ಅವ್ರು. ಏನು ಅಂತಂದರೆ ಇವಾಗ ಪುರುಷ ಸದಸ್ಯರು ಕೂಡ ಸೊ ಈ ಒಂದು ಟಾಸ್ಕಲ್ಲಿ ಇನ್ವಾಲ್ವ್ ಆಗ್ಬೋದು. ಅಂದರೆ ಇಲ್ಲಿರುವಂಥ ಮಹಿಳಾ ಕಂಟೆಸ್ಟೆಂಟ್ಗಳಿಗೆ ಒಂದು ಸಪೋರ್ಟ್ ಮಾಡ್ಬೋದು. ಸೊ ಅವರ ಒಂದು ಯಾರಿಗೆ ಹಾಕಬೇಕು ಅಂತ ಅನ್ಸುತ್ತೆ ಸೊ ಅವರಿಗೆ ನೀರನ್ನ ತೊಗೊಂಡೋಗಿ ಹಾಕಬೇಕಾಗುತ್ತೆ. ಬಟ್ ಅದು ನೀರನ್ನ ಚೆಲ್ಲೋ ಆಗಿಲ್ಲ. ಚೆಲ್ಲೋ ಅಂಥದ್ದು ಯಾರು ಇದೇ ಮಹಿಳಾ ಕಂಟೆಸ್ಟೆಂಟ್ಗಳನ್ನೇ ಚೆಲ್ಲಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಪುರುಷ ಕಂಟೆಸ್ಟೆಂಟ್ ಏನು ಜಸ್ಟ್ ಏನಂದರೆ ಅವ್ರಿಗೆ ಸಪೋರ್ಟ್ ಮಾಡಿ, ಯಾರಿಗೆ ಸಪೋರ್ಟ್ ಮಾಡಬೇಕಂತ ಅನ್ಸುತ್ತೆ ಸೊ ಅವ್ರಿಗೆ ಸಪೋರ್ಟ್ ಮಾಡಿ ನೀರನ್ನ ತೊಗೊಂಡೋಗಿ ಹಾಕಬೇಕು.
ಸೊ ಅದು ಏನು ಡಬ್ಬ ಇದೆ, ಸೊ ಅಲ್ಲಿ ನೀರು ತುಂಬಿಸ್ಬೇಕು ಅಷ್ಟೇ. ಓಕೆ, ಸೊ ಅಲ್ಲಿ ಧನುಷ್ ಆ್ಯಂಡ್ ರಘು ಅಂತ ಬಂದಾಗ ಸ್ವಲ್ಪ ಈಕ್ವಲ್ ಆಗಿ ಎಲ್ಲರೂ ಕೂಡ ಮಾಡಿದ್ರು. ಆ್ಯಂಡ್ ಮೇ ಬಿ ನಮ್ಮ ಧ್ರುವಂತ ಮೇ ಬಿ ಜಾಸ್ತಿ ಹಾಕಿರೋವಂಥದ್ದು ಸ್ಪಂದನೆಗೆ ಅಂತ ಅನ್ಕೊಂತೀನಿ. ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಕೂಡ ಗೊತ್ತಾಗಲಿಲ್ಲ ಓಕೆ ಯಾರ್ಯಾರಿಗೆ ಮಿಲಿಯನ್ ಹಾಕಿದ್ರು ಅಂತ. ಬಟ್ ಅಲ್ಲಿ ನೋಡಿದ್ರೆ ನೀವು ಆಲ್ರೆಡಿ ಸೊ 2ನೇ ರೌಂಡ್ ಆಗೋಷ್ಟೊತ್ತಿಗೆ ಒಂದು ವಿನ್ನರ್ ಅಂತ ಗೊತ್ತಾಗಿರುವಂಥದ್ದು ರಾಶಿಕಾ ವಿನ್ನರ್ ಅಂತ ಗೊತ್ತಾಯಿತು. ಬಟ್ ಅಲ್ಲಿ ಸ್ಪಂದನ ಆ್ಯಂಡ್ ಕಾವ್ಯ ಅಂತ ಬಂದಾಗ ಒಂದು ರೀತಿಯಲ್ಲಿ ಡಿಸ್ಕಷನ್ ಸಿಕ್ಕಾಪಟ್ಟೆ ಆಗೋಯ್ತು. ಸೊ ಇದೇ ಒಂದು ವಿಚಾರಕ್ಕೆ ಅಲ್ಲಿ ಗಿಲ್ಲಿದೆಲ್ಲೋ ಸ್ವಲ್ಪ ಮಿಸ್ಜಡ್ಜ್ ಮಾಡೋದನ್ನ ಅಥವಾ ತಪ್ಪಾಯಿತು ಅಂತ ನನಗನ್ಸುತ್ತೆ. ಸೊ ಅಲ್ಲಿ ವಾಟರ್ ಲೆವೆಲ್ ನೋಡ್ತಾ ಇದ್ದಾರೆ. ಒಂದೇನು ಅಂತಂದರೆ ವಾಟರ್ ಲೆವೆಲ್ ನೋಡೋವಂಥ ಅವಶ್ಯಕತೆಯೂ ಇರಲಿಲ್ಲ. ಯಾಕಂತಂದರೆ ಅವ್ರದ್ದು ಬಿಗ್ ಬಾಸಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಒಬ್ಬರು ವಿನ್ನರ್ ಯಾರು ಆಗ್ತಾರೆ, ಸೊ ಯಾರು ಜಾಸ್ತಿ ನೀರಿರುತ್ತೆ ಸೊ ಅವರು ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ. ಇನ್ನು ಉಳಿದಂಥ ಕಂಟೆಸ್ಟೆಂಟಲ್ಲಿ ಸೊ ಇಬ್ಬರು ಒಮ್ಮತದ ಮೇರೆಗೆ, ಉಸ್ತುವಾರಿಗಳು ಒಮ್ಮತದ ಮೇರೆಗೆ ಡಿಸೈಡ್ ಮಾಡಬೇಕಾಗತ್ತೆ ಸೊ ಯಾರನ್ನ ಆಚೆ ಇಡ್ತೀವಿ ಅಂತ. ಸೊ ಇದು ನೀರು ಯಾರು ಜಾಸ್ತಿ ಇದೆ ಯಾರು ಕಮ್ಮಿ ಇದೆ ನೋಡ್ಕೊಂಡ್ಬಿಟ್ಟೇನೆ ನೀವು ಅದನ್ನು ನಿರ್ಧಾರ ಮಾಡಿ ಅಂತ ಹೇಳಿಲ್ಲ ಅವರು. ಬಟ್ ಫಸ್ಟ್ ಒಂದು ರೌಂಡಲ್ಲಿ ಸೊ ಅದರ ಮೇಲೆ ನಿರ್ಧಾರ ಮಾಡಿರೋದ್ರಿಂದ ಸೆಕೆಂಡ್ ರೌಂಡಲ್ಲೂ ಕೂಡ ಅದ್ರ ಮೇಲೆ ನಿರ್ಧಾರ ಮಾಡಬೇಕು ಅಂತ ಇಲ್ಲಿ ಡಿಸ್ಕಷನ್ಗೆ ಬರುತ್ತೆ. ಸೊ ಅದಕ್ಕೆ ಸ್ಟಿಕ್ ಆನ್ ಆಗ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸ್ಪಂದನ ಜಾಸ್ತಿ ಇದೆ ಅಂತ. ಅಶ್ವಿನಿ ಅವರು ಡೈರೆಕ್ಟಾಗಿ ಹೇಳ್ತಾರೆ ಸೊ ಸ್ಪಂದನ ಹತ್ರ ಜಾಸ್ತಿ ಇದೆ ಅಂತ. ಬಟ್ ಗಿಲ್ಲಿ ಏನು ಮಾಡ್ತಾನೆ, ಒಂದು ಕಡೆಯಿಂದ ಆ ಕಡೆಯಿಂದ ಆ್ಯಂಗಲಿಂದ ನೋಡ್ತಾನೆ, ಈ ಕಡೆಯಿಂದ ನೋಡ್ತಾನೆ, ಸುಮಾರು ಟೈಮ್ ತೊಗೊತಾನೆ. ಸೊ ನನಗೆ ಯಾಕೋ ಕಾವ್ಯ ಜಾಸ್ತಿ ಇದೆ ಅನಿಸುತ್ತೆ ಒಂದೊಂದು ಸರಿ, ಆ ಥರ ಇದೆಲ್ಲ ಕೆಲವೊಂದು ಮಾತುಗಳು ಆಡ್ತಾನೆ. ಸುತ್ತಮುತ್ತ ತಿರುಗಾಡ್ತಾನೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ. ಅಲ್ಲೆಲ್ಲರೂ ಕೂಡ ಬಟ್ಟೆ ಹಸಿ ಮಾಡಿಕೊಂಡು ಅಥವಾ ಮೈ ಒದ್ದೆ ಮಾಡಿಕೊಂಡು ನಿಂತ್ಕೊಂಡಿದ್ರೆ ಒಂದು ಡಿಸಿಷನ್ ತೊಗೊಳಕ್ಕೆ ಆಗದೆ ಇರೋನು ಸುಮ್ಮನೆ ವಾದ ಮಾಡ್ತವನೆ. ಅಲ್ಲೆಲ್ಲರೂ ಕೂಡ ಹೇಳ್ತವ್ರೆ ಸ್ಪಂದನ ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ. ಬಟ್ ಅವ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಅವ್ನು ಏನೇನು ಥಿಂಕಿಂಗ್ ಅವ್ನ ತಲೆಯಲ್ಲಿ ಓಡ್ತಿತ್ತೋ ಗೊತ್ತಿಲ್ಲ. ಕಾವ್ಯಗೆ ಇವಾಗ ಹೊರಗಡೆಗೆ ಅನಿಸ್ತಿರೋಂಥದ್ದು ಏನು ಅಂದರೆ ಕಾವ್ಯಗೆ ಫೇವರಿಸಮ್ ಮಾಡೋಕ್ಕೋಸ್ಕರನೇ ಏನಾದರೂ ಮಾಡಿ ಸೊ ಒಟ್ಟಿನಲ್ಲಿ ಸೊ ಕಾವ್ಯ ಅವ್ರನ್ನ ಮೇಲೆ ತೊಗೊಂಬರ್ಬೇಕು, ಸ್ಪಂದನ ಅವ್ರನ್ನ ಅದೇ ಒಂದು ರೌಂಡಲ್ಲೇ ಔಟ್ ಮಾಡಬೇಕು ಅನ್ನೋಂಥದ್ದು ಇತ್ತು ಅವನಿಗೆ. ಬಟ್ ಅದು ಆಗಲಿಲ್ಲ. ಬಿಕಾಸ್ ಅಲ್ಲಿ ಪ್ರೂಫ್ ಇದೆ, ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಲ್ಲಿ ನಮ್ಮ ಅಶ್ವಿನಿ ಅವರು ಕೂಡ ಅಷ್ಟೇ ಒಂದು ಸ್ಟ್ರಾಂಗಾಗಿ ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿ ಯಾರು ನಮ್ಮ ಸ್ಪಂದನ ಅವ್ರ ಹತ್ರ ಜಾಸ್ತಿ ನೀರಿದೆ ಅಂತ. ಆ್ಯಂಡ್ ಅದು ಆಬ್ವಿಯಸ್ ಆಗಿ ಸ್ಪಂದನ ಹತ್ರ ನೀರು ಜಾಸ್ತಿ ಕೂಡ ಇತ್ತು. ಓಕೆ, ಅಷ್ಟೊಂದೆಲ್ಲ ಸುತ್ತಮುತ್ತ ನೋಡ್ತಾನೆ, ಎಲ್ಲಾನು ಮಾಡ್ತಾನೆ. ಒಂದು ಸಮಯದಲ್ಲಿ ಏನು ಅಂತ ಅಶ್ವಿನಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಸ್ಪಂದನ ಹತ್ರ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಈ ಕಡೆಯಿಂದ ಗಿಲ್ಲಿ ಹೇಳ್ತಾನೆ ನನ್ನ ಕಣ್ಣಿಗೆ ಕಾಣಿಸ್ತಿರುವಂಥದ್ದು ಕಾವ್ಯ ಅದು ನೀರು ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಈ ಥರ ಡಿಸಿಷನ್ಗಳು ಅಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಇನ್ನೂ ಕಾವ್ಯ ನೀರೇ ಜಾಸ್ತಿ ಇದೆ ಅಂತ ಹೇಳುವಂಥದ್ದು ಯಾವ ಆಧಾರದ ಮೇಲೆ ಹೇಳ್ತಾವನೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಥವಾ ನಾನು ಈ ನೀರನ್ನೇ ನೋಡೋದೇ ಇಲ್ಲ, ಸೊ ನೀರು ಯಾರ್ದು ಹೆಚ್ಚಿಗಿದೆ ಯಾರ್ದು ಕಮ್ಮಿ ಇದೆ ನಾನು ನೋಡೋದೇ ಇಲ್ಲ, ಇಡೀ ಬಿಗ್ ಬಾಸ್ ಆಟನ ನೋಡ್ತೀನಿ ಅಂತಂದಾಗ ಅದನ್ನು ಒಪ್ಕೊಳ್ಳೋಣ. ಬಟ್ ಅಲ್ಲಿ ಸ್ಪಂದನ ನೀರು ಜಾಸ್ತಿ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಇವನು ಹೇಳ್ತಿದ್ದಾನೆ ಗಿಲ್ಲಿ ಸೊ ನೀರೇ ಜಾಸ್ತಿ ಇಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ಕಾವ್ಯದ ನೀರು ಜಾಸ್ತಿ ಇದೆ ಸ್ಪಂದನಗಿಂತ ಅಂತ ಹೇಳ್ತಿದ್ದಾನೆ. ಯಾವ ಆಧಾರದ ಮೇಲೆ ಗುರು? ಅಷ್ಟು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ನೀವು ಹೇಳ್ಬೋದು ಇವಾಗ ಅವ್ನು ಫನ್ನಾಗಿ ಮಾಡ್ದ, ಹಾಗೆ ಮಾಡ್ದ, ಹೀಗೆ ಮಾಡ್ದ ಅಂತ. ಎಂಥದ್ದು ಇಲ್ಲ. ಅವ್ನು ತಲೆಗಿದ್ದಂಥದ್ದೇನೋ ಹೆಂಗೋ ಒಂದು ಯಾಮರ್ಸಿ ಅಶ್ವಿನಿ ಅವ್ರನ್ನ ಏನೋ ವಾದ ಪ್ರತಿವಾದ ಏನೋ ಮಾಡಿ ಒಮ್ಮತ ತೊಗೊಂಡು ಬಂದು ಸೊ ಅಲ್ಲಿ ಕಾವ್ಯ ಅವ್ರನ್ನ ಸೇವ್ ಮಾಡಿ ಸ್ಪಂದನ ಔಟ್ ಮಾಡಬೇಕು ಅಂತ ಇತ್ತು. ಬಟ್ ಅದು ಆಗಲಿಲ್ಲ. ಅಶ್ವಿನಿ ಅವ್ರು ಹಿಡ್ಕೊಂಡ್ಬಿದ್ರು ಸ್ಪಂದನ ಜಾಸ್ತಿ ಇದೆ ಅಂತ. ಇನ್ನೇನು ಹೇಳಬೇಕು ಅಂತಿದೆ ಹೇಳು, ಬಟ್ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಅಶ್ವಿನಿ ಅವರು ಹಿಡ್ಕೊಂಡ್ಬಿದ್ರು. ಬಟ್ ಅಲ್ಲಿ ಕೊನೆಗೇನಾಯಿತು, ಡಿಸ್ಕಷನ್ ಮಾಡ್ತಾರೆ. ಆ ಕಡೆಯಿಂದ ನೋಡ್ತಾನೆ, ಈ ಕಡೆ ಮಲ್ಕೊಂಡು ನೋಡ್ತಾನೆ, ನಿಂತ್ಕೊಂಡು ನೋಡ್ತಾನೆ. ಕಾವ್ಯ ಬಂದು ನೋಡ್ತಾ ಇದ್ಲು ಏನೇನಾಗಿದೆ ಅಂತ. ಏನು ಮಾಡಿದ್ರು ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ಯಾರು ನಮ್ಮ ಗಿಲ್ಲಿ ಅವರು ಸೊ ಕಾವ್ಯನ ಮುಂದೆ ತೊಗೊಂಡು ಹೋಗುವಂಥದ್ದು, ಪುಷ್ ಮಾಡುವಂಥದ್ದು ನಡೀತಾ ಇದೆ. ಅದು ಒಳ್ಳೇದಲ್ಲ. ಸೊ ನಿನ್ನ ಆಟ ನೀನು ಆಡು, ಅವ್ರ ಆಟ ಅವ್ರು ಆಡ್ತಾರೆ. ಸುಮ್ಮನೆ ಸಪೋರ್ಟ್ ಮಾಡ್ಕೊಂಡು ಎಲ್ಲಿವರೆಗೂ ತೊಗೊಂಡು ಹೋಗ್ತೀವಿ ಅಂದಾಗ ಸೊ ಈ ಥರ ಡಿಸಿಷನ್ಗಳಿಂದ ನಿನ್ನ ಒಂದು ಆಟದ ಮೇಲೆ ಪರಿಣಾಮ ಬೀರುತ್ತೆ ಹೊರತು ಇನ್ನೇನೂ ಆಗಲ್ಲ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಹೇಳಲಿಕ್ಕಾಗಲ್ಲ. ಗೇಮ್ ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಏನೇನಾಗುತ್ತೆ ಅನ್ನೋದು ಇನ್ನೂ 2 ವೀಕ್ ಇದೆ. ಸೊ ಈಗೂ ಆಗ್ಬೋದು ಹೀಗೂ ಆಗ್ಬೋದು. ಸೊ ನೀನು ಇವಾಗ ಟಾಪಲ್ಲಿ ಇದೆಯಾ, ಕೆಳಗೂ ಕೂಡ ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದರೆ ಮೊನ್ನೆ ಬಾತ್ರೂಮಲ್ಲಾಗಿರುವಂಥ ವಿಚಾರ ಅಶ್ವಿನಿ ಜೊತೆಗೂ ಅದು ಕೂಡ ಅನ್ನೆಸೆಸರಿಯಾಗಿ ಅಷ್ಟೊಂದು ಓವರಾಗಿ ಆಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಈ ಕಾವ್ಯ ಆ್ಯಂಡ್ ಸ್ಪಂದನ ಅಂತ ಬಂದಾಗ ಕಾವ್ಯ ಅವ್ರನ್ನ ನೀನು ಪುಷ್ ಮಾಡೋ ರೀತಿಯಲ್ಲಿ ಅನಿಸ್ತಿದೆಯಲ್ಲ, ಸೊ ಅದು ಕೂಡ ಒಳ್ಳೆ ರೀತಿಯಲ್ಲಿ ಅನಿಸ್ತಾ ಇಲ್ಲ. ಸೊ ಹಿಂಗೆ ಆದರೆ ಖಂಡಿತವಾಗ್ಲೂ ದಬಾಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನನಗನ್ಸುತ್ತೆ. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಸೊ ಯೋಚನೆ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ಅನಿಸುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ಅಲ್ಲಿ ಏನು ಅಶ್ವಿನಿ ಅವ್ರು ಹೇಳಿರ್ತಾರೆ ಸ್ಪಂದನ ಜಾಸ್ತಿ ಇದೆ ಅಂತ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಸ್ಪಂದನ ಅವ್ರನ್ನ ಮುಂದಿನ ಒಂದು ಹಂತಕ್ಕೆ ಆಯ್ಕೆ ಮಾಡಿ ಸೊ ಕಾವ್ಯ ಅವ್ರನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ 3ನೇ ಒಂದು ರೌಂಡಲ್ಲೂ ಕೂಡ ಅಲ್ಲಿ ಅಪ್ಡೇಟ್ ಬರ್ತಿರುವಂಥದ್ದು ಏನು ಅಂತಂದರೆ ಸ್ಪಂದನ ಆ್ಯಂಡ್ ರಾಶಿಕಾ ಅಂತ ಬಂದಾಗ ಸೊ ರಾಶಿಕಾ ಅವರು ಸೊ ಅಲ್ಲಿ ವಿನ್ ಆಗಿ ಸೊ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಶ್ವಿನಿ, ಗಿಲ್ಲಿ ಆ್ಯಂಡ್ ಇವಾಗ ರಾಶಿಕಾ ಆಗಿದ್ದಾರೆ. ಸೊ ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸೊ ಯಾರು ನಮ್ಮ ಇನ್ನೊಬ್ರು ಸೊ ಕ್ಯಾಪ್ಟನ್ಸಿ ಕಂಟೆಂಡರ್ ಅಂತ. ಸೊ ಅವಾಗ ಅವ್ರು 4 ಜನರಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಆ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅವರು ಕ್ಯಾಪ್ಟನ್ ಆಗ್ತಾರೆ, ಜೊತೆಗೆ ನೇರವಾಗಿ ಸೊ ಫಿನಾಲೆ ವೀಕಿಗೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ರಾಶಿಕಾಗೆ ಒಂದು ಒಳ್ಳೆ ಅವಕಾಶ ಇದೆ. ಯಾಕಂದರೆ ಟಾಸ್ಕು ಅಂತ ಬಂದಾಗ ಅವಳು ಸಖತ್ತಾಗೆ ಆಡ್ತಾಳೆ. ಸೊ ನೋಡೋಣ, ಆದರೆ ಬೆಟರ್ ಅಂತ ನನಗನ್ಸುತ್ತೆ. ಬಿಕಾಸ್
ರಾಶಿಕಾ ಏನಕ್ಕೆ ಆಗಬೇಕು ಅಂತಂದರೆ, ಒಂದು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಕೂಡ ಅಷ್ಟೇ. ಸೊ ಇವಾಗ ನೋಡಿ, ಕಾವ್ಯಗೆ ಈ ಕಡೆಯಿಂದ ಗಿಲ್ಲಿ ಸಪೋರ್ಟ್ ಮಾಡ್ತಾನೆ, ಆ ಕಡೆಯಿಂದ ಧನು ಸಪೋರ್ಟ್ ಮಾಡ್ತಾನೆ. ಈ ಥರದ ಸಪೋರ್ಟ್ ಎಲ್ಲ ಇದ್ದಾಗ, ಬಟ್ ರಾಶಿಕಾ ಅಂತ ಬಂದಾಗ ನನಗೆ ಗೊತ್ತಿರೋಂಗೆ ಯಾವ ಒಂದು ವಿಚಾರದಲ್ಲೂ ಕೂಡ ಅವಳಿಗೆ ಯಾರೂ ಸಪೋರ್ಟು ಕೂಡ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಟಾಸ್ಕ್ ಅಂತ ಬಂದಾಗ ಅವ್ರದ್ದು ಅದು ಲೆವೆಲೇ ಬೇರೆ ಇರುತ್ತೆ ರಾಶಿಕಾ ಅಂತ ಬಂದಾಗ. ಸೊ ಆ ಒಂದು ಟಾಸ್ಕ್ ಆಡಿದ್ದಾಳೆ, ಒಂದ್ಸರಿ ಕ್ಯಾಪ್ಟನ್ ಆಗಿದ್ದಾಳೆ ಸ್ವಂತ ಬಲದ ಮೇಲೆ, ಯಾವುದೇ ವೋಟಿಂಗ್ ಏನು ಇಲ್ಲದೇನೆ. ಸೊ ಆಮೇಲೆ ರೀಸನ್ಗಳು ಹೇಳಬೇಕು ಅಂದಾಗ ಕರೆಕ್ಟಾಗಿ ಹೇಳ್ತಾಳೆ, ಕ್ಯಾಲ್ಕುಲೇಟಿವ್ ಮೈಂಡ್ ಇಲ್ಲ. ಏನೇ ಬಂದರೂ ಕೂಡ ಒಳಗಡೆ ಒಂದು ಹೊರಗಡೆ ಒಂದು ಆ ಥರದ್ದು ಯಾವುದೂ ಇರಲ್ಲ. ನೇರವಾಗಿ ಹೇಳ್ತಾಳೆ, ಒಪಿನಿಯನ್ ಬಂದಾಗ ಕೂಡ ಅಷ್ಟೇ ನೇರವಾಗಿ ಹೇಳ್ತಾಳೆ. ಸೊ ಅವಳಿಗೆ ಏನು ಸಿಗಬೇಕು, ಅವಳು ಸಿಕ್ಕಿಲ್ಲ ಅಂತಂದಾಗ ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ, ಎಲ್ಲನೂ ಮಾಡ್ತಾಳೆ. ಆ್ಯಂಡ್ ಯಾವುದು ಕೂಡ ಮನಸ್ಸಲ್ಲಿ ಗ್ರಜ್ಜಸ್ನ ಇಟ್ಕೊಳ್ಳಲ್ಲ ಅವಳು. ನಾಮಿನೇಷನ್ ಮಾಡ್ತಾಳೆ, ಓಕೆ ಒಪ್ಕೊತೀನಿ, ಗಿಲ್ಲಿಗಾದ್ರೂ ಆಗಿರ್ಬೋದು ಬೇರೆಯವ್ರಿಗೆ. ಬಟ್ ಗ್ರಜ್ಜಸ್ ಇಟ್ಕೊಳ್ಳೋದು ಆ ಥರದ್ದು ಯಾವುದೂ ಇಟ್ಕೊಳ್ಳಲ್ಲ. ಸುಮಾರು ಸರಿ ಕಾವ್ಯ ಜೊತೆಗೂ ಜಗಳ ಆಡಿದಾಳೆ, ಗಿಲ್ಲಿ ಜೊತೆಗೂ ಜಗಳ ಆಡಿದಾಳೆ, ಬಟ್ ಅವ್ರ ಜೊತೆಗೂ ಕೂಡ ಮಾತಾಡ್ತಾಳೆ ಕ್ಲಿಯರ್ ಆಗಿ. ಸೊ ಆ ಒಂದು ಕಾರಣಕ್ಕೆ ನನ್ನ ಪ್ರಕಾರ ಸೊ ರಾಶಿಕಾ ಸೊ ಟಾಪ್ 5 ಬಂದೇ ಬರ್ತಾಳೆ, ಆ್ಯಂಡ್ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ನೋಡೋಣ, ಸದ್ಯಕ್ಕಂತೂ ಕ್ಯಾಪ್ಟನ್ಸಿ ಇದಕ್ಕೆ ಆಯ್ಕೆ ಆಗಿದ್ದಾಳೆ. ಯಾವ ರೀತಿಯಲ್ಲಿ ಮುಂದೆ ಟಾಸ್ಕ್ ಆಡಿ ಸೊ ಇದು ಮಾಡ್ತಾಳೆ ಅಂತ. ಓಕೆ, ಆ್ಯಂಡ್ ನಿನ್ನೆ ಒಂದು ನಾನು ಗಮನಿಸಿರೋದು ಏನು ಅಂತ, ನಿನ್ನೆ ಎಪಿಸೋಡಲ್ಲಿ ಗಿಲ್ಲಿಗೆ ಅಂತ ಬಂದಾಗ ಅಲ್ಲಿ ಅಶ್ವಿನಿ ಆ್ಯಂಡ್ ಧ್ರುವಂತ್ ಅಂತ ಸಿಕ್ಕಾಪಟ್ಟೆ ಕೌಂಟರ್ ಕೊಡ್ತಿದ್ದಾರೆ. ಬಟ್ ಗಿಲ್ಲಿ ಕಡೆಯಿಂದ ಯಾವುದೇ ರೀತಿಯಲ್ಲಿ ಉತ್ತರಗಳು ಕರೆಕ್ಟಾಗಿಲ್ಲ. ಟಾಸ್ಕ್ ಮಧ್ಯದಲ್ಲಿ ಕೂಡ ಒಂದು ಕಿತ್ತಾಟ ಆಗುತ್ತೆ, ಅದಾದಮೇಲೆ ಬೇರೆ ಟೈಮಲ್ಲೂ ಕೂಡ ಕಿತ್ತಾಟ ಆಗುತ್ತೆ. ಧ್ರುವಂತ್ ಸೊ ಇಲ್ಲಿ ಒಂದು ರೀತಿಯಲ್ಲಿ ಗಿಲ್ಲಿಗೆ ಸೊ ಟಾರ್ಗೆಟ್ ಮಾಡಿ ರೇಗಿಸೋವಂಥದ್ದು, ಅದು ಮಾಡೋವಂಥದ್ದು ಇಬ್ಬರ ಕಡೆಯಿಂದ ಕೂಡ ನಡೀತಾ ಇದೆ. ಬಟ್ ಇದು ಮುಂಚೆ ಅಷ್ಟೊಂದು ಇರಲಿಲ್ಲ. ಸೊ ಗಿಲ್ಲಿನೇ ಓವರ್ಟೇಕ್ ಮಾಡ್ತಾ ಇದ್ದ. ಬಟ್ ಇಲ್ಲಿ ನೋಡ್ತಾ ಇದ್ದಾರೆ ಇವಾಗ ಧ್ರುವಂತ್ ಸೊ ಗಿಲ್ಲಿನ ಓವರ್ಟೇಕ್ ಮಾಡೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ನಿನ್ನೆ ಅದಕ್ಕೆ ಅಶ್ವಿನಿ ಅವರು ಕೂಡ ಸ್ವಲ್ಪ ಕೈ ಜೋಡಿಸಿದ್ರು ಅಂತಲೇ ಹೇಳ್ಬೋದು. ಸೊ ಗಿಲ್ಲಿ ಎಲ್ಲೋ ಸ್ವಲ್ಪ ಸಪ್ಪೆ ಕಾಣಿಸ್ತಿದೆ. ಮುಂಚೆ ಇದ್ದಂಥ ಆ ಒಂದು ರೋಸ್ಟಿಂಗ್ ಎನರ್ಜಿ ಇವಾಗ ಕಾಣಿಸ್ತಾ ಇಲ್ಲ. ಆಮೇಲೆ ಕ್ಯಾಪ್ಟನ್ ಆದಮೇಲೆ ಎಲ್ಲೋ ಸ್ವಲ್ಪ ಸೀರಿಯಸ್ನೆಸ್ ಕಾಣಿಸ್ತಾ ಇದೆ. ಅವನಿಗೆ ಕ್ಯಾಪ್ಟನ್ ಆದಮೇಲೆ ಅಥವಾ ಟೀಮ್ದು ಉಸ್ತುವಾರಿ ಏನಾದರೂ ಮಾಡಬೇಕಾದ್ರೆ ಸೊ ಅವ್ನು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಡ್ತಾನೆ. ಸೊ ಅದು ಅವನಿಗೆ ಸ್ವಲ್ಪ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸುತ್ತೆ. ಆಮೇಲೆ ನಿನ್ನೆ ಕೂಡ ರಕ್ಷಿತಾ ಅವರು ಕೆಲವೊಂದೆಲ್ಲ ಬುದ್ಧಿಮಾತೆಲ್ಲ ಹೇಳ್ತಾ ಇದ್ರು, ನೀನು ಕಂಟೆಸ್ಟೆಂಟ್ ಇದ್ದಾಗಿಗಿಂತ ರಾಜ ಆಗಿದ್ದಾಗಲೇ ತಪ್ಪುಗಳು ಮಾಡ್ತಿದ್ದೆ ಜಾಸ್ತಿ ಅನ್ನೋವಂಥದ್ದು. ಸೊ ಈ ರೀತಿಯಲ್ಲಿ ಕೆಲವೊಂದು ಮಾತುಗಳು ರಕ್ಷಿತಾ ಕಡೆಯಿಂದ ಕೂಡ ಬುದ್ಧಿಮಾತು ಹೇಳೋ ರೇಂಜಿಗೆ ಅವನು ನಿನ್ನೆ ಆ ಥರ ಕಳಪೆ ಆಡ್ದ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಓಕೆ, ಸೊ ಇದೇ ರೀತಿಯಲ್ಲಿ ಆದರೆ ಕಷ್ಟ ಆಗ್ಬೋದು ಕಪ್ ಗೆಲ್ಲುವಂಥದ್ದು. ಸದ್ಯಕ್ಕೆ ಸಪೋರ್ಟ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಬಾಯ್.